लगातार बारिश के कारण बढ़ती मानसूनी फसलें कीड़ों और बीमारियों से प्रभावित होती हैं और उपज घटने का डर रहता है। पिछले साल धारवाड़ तालुका में जिन किसानों ने सोयाबीन, अमरंत और उड्डू की बुआई की थी, पहले अच्छी बारिश और फिर हरित सूखे की कमी के कारण उनके हाथ जल गए थे। इस बार मानसून बेहतरीन रहा है और पिछले साल से ज्यादा क्षेत्र में नाम उड्डू और सोयाबीन की बुआई हुई है। खासकर कुंदागोला तालुक में 50,000 हेक्टेयर का लक्ष्य रखा गया था। 49,000 हेक्टेयर में बुआई हो चुकी है। 99% बोया गया है, जिसमें अतिरिक्त 13,000 हेक्टेयर बोया गया है। सोयाबीन और उपटन की फसल अच्छी हुई है, लेकिन फसल में रस्ट, तांबा रोग लग गया है। पत्तियों की निचली सतह पर भूरे रंग के धब्बे के लक्षण दिखाई दिए, जो बाद में पूरी पत्ती पर छा गए और जल गए। ऊपर से कीड़ों का भी प्रकोप है और स्थिति ऐसी है कि हाथ में आया कांटा मुंह तक नहीं जा पाता। कर्ज लेकर अच्छी फसल की उम्मीद लगाए बैठे कुंदागोला क्षेत्र के किसानों को निराशा हाथ लगी है। किसान नेता बसवराज योगप्पनार ने राज्य सरकार से आग्रह किया है कि राज्य और केंद्र सरकार को भारी बारिश के कारण फसल के नुकसान के साथ साथ बीमारियों और कीटों से हुए नुकसान के लिए उचित मुआवजा देना चाहिए। अतिवृष्टि ಮಳೆಯಿಂದಾಗಿ ಎಲ್ಲ ಬೆಳೆಗಳು ಹತ್ತಿ, ಈರುಳ್ಳಿ, ಮೆಣಸಿನ ಗಿಡ, ಉದ್ದು, ಹೆಸರು, ಶೇಂಗಾ ಎಲ್ಲ ಅತಿವೃಷ್ಟಿ ಮಳೆಯಿಂದಾಗಿ ಹಾನಿಯಾಗ್ಯಾವ. ಕುಂದಗೋಳ ಕೃಷಿ ಅಧಿಕಾರಿ ಭಾರತಿ ಮೆಣಸಿನಕಾಯಿ ಮೇಡಮ್ ಅವರು ಬಂದು ವಿಸಿಟ್ ಕೊಟ್ಟು ಇದಕ್ಕೆ ಯಾವ ಔಷಧಿ ಸಿಂಪಡಣೆ ಮಾಡಬೇಕು ಅನ್ನೋದನ್ನ ಮಾಹಿತಿನೂ ಹೇಳಿದರು. ಅದು ಅತಿವೃಷ್ಟಿ ಮಳೆಯಿಂದಾಗಿ ಈಗ ಯಾವುದೂ ಬೆಳೆ ಸಿಂಪಡಣೆ ಮಾಡೋಕ್ಕೆ ಸಾಧ್ಯವಾಗುತ್ತಿಲ್ಲ ರೈತನಿಗೆ. ಆದ್ದರಿಂದ ಸರ್ಕಾರ ಕೂಡಲೇ ಅತಿವೃಷ್ಟಿ ಆಗಿರೋದ್ರಿಂದ ಕುಂದಗೋಳ ತಾಲೂಕನ್ನು ಅತಿವೃಷ್ಟಿಯಾಗಿ ಇದಕ್ಕೆ ಪರಿಹಾರ ವಿತರಣೆ ಮಾಡಬೇಕಂತಂದು ಎಲ್ಲ ರೈತರಿಗೂ ವಿತರಣೆ ಮಾಡಬೇಕಂತಂದು ಮಾಧ್ಯಮದ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ರಾಜು ಮಲ್ಲಿಗವಾಡ್. ಭೀಕರ ಮಳೆ ಆಗೈತಿ. ಕನಿಷ್ಠ ಒಂದು 15 ದಿನದಿಂದ ಬಿಟ್ಟು ಬಿಡದ ಮಳೆ ಸುರಿದೈತಿ. ಸುರಿದೆಲ್ಲ ಪೀಕ್ ಹಳದಿ ಆಗ್ಯಾವ, ಹೊಳ್ಳಿ ಕೆಂಪು ರೋಗ ಬರಾಕತ್ತಾವ. ಇವತ್ತು ನಮ್ಮ ಕುಂದಗೋಳ ತಾಲೂಕು ಕೃಷಿ ಅಧಿಕಾರಿಗಳು ಬಂದು ವಿಸಿಟ್ ಕೊಟ್ಟು ನೋಡಿ ಹೋದ್ರೆ ಅವರು ಪಾಪ ಭಾಳ ಮರ ಅಂದ್ರೆ ರೈತರಿಗೆ ಇಂಥ ಕೆಟ್ಟ ಪರಿಸ್ಥಿತಿ ಬರತಿ. ನಾವು ಸರ್ಕಾರಕ್ಕೆ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ತೀವಿ ಅಂತೇಳಿ ಹೇಳಿದ್ರು. ಈಗ ನೋಡ್ರಿ, ಇದು ಕುಂದಗೋಳ ತಾಲೂಕಿನಾಗ ಭಾಳ ಈ ಥರ ವಿಪರೀತ ಮಳೆ ಆಗಿ ಭಾಳ ಹಾನಿ ಆಗೈತಿ. ಶೀಘ್ರ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರಧನ ನೀಡಬೇಕಂತೇಳಿ ನಾವು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ನಾನು ಒತ್ತಾಯಿಸ್ಕೊತೀನಿ. ನಮ್ಮ ಹೆಸರು ಬಸವರಾಜ್ ಯೋಗಪ್ಪನವರು, ರತ್ನ ಭಾರತ ರೈತ ಸಮಾಜ ತಾಲೂಕು ಅಧ್ಯಕ್ಷರು. ಕುಂದಗೋಳ ತಾಲೂಕಿನಾಗ ನಾವು ಒಂದು 50,000 ಹೆಕ್ಟೇರಷ್ಟು ಗುರಿ ಇಟ್ಕೊಂಡಿದ್ವಿ. ಈ ಸಲ 49,000 ಹೆಕ್ಟರ್ನಷ್ಟು ಈಗ ಎಲ್ಲ ಕಡೆ ಬಿತ್ತನೆ ಆಗೈತಿ. 99% ಬಿತ್ತನೆ ಆಗೈತಿ. ಅದರಲ್ಲೂ ಹೆಸರು ಬಿತ್ತನೆ ಕ್ಷೇತ್ರ ಜಾಸ್ತಿ ಆಗೈತಿ. 5,000 ಗುರಿಗೆ 13,000, ಸುಮಾರು 13,000 ಹೆಕ್ಟರಷ್ಟು ಹೆಸರು ಬಿತ್ತನೆ ಆಗೈತಿ. ಈಗೇನು ಸತತ ಮಳೆಯಿಂದ ಆಗಿರೋದ್ರಿಂದ ಸ್ವಲ್ಪ ಅಲ್ಲಲ್ಲೇ ಹಳದಿ ಆಗ್ತಾ ಇದ್ದಾವೆ. ಬಟ್ ಈಗ ಎಲ್ಲ ಕಡೆ ಸ್ವಲ್ಪ ಇವತ್ತಿಂದ ಸ್ವಲ್ಪ ಬಿಸಿಲು ಕೂಡ ಕಾಣ್ತಾ ಇದೆ. ಹಾಗಾಗಿ ಎಲ್ಲ ರೈತರಿಗೂ ತಮ್ಮ ಹೊಲದಾಗಿನ ನೀರು ಹೊರಗೆ ಹಾಕಬೇಕು, ಕಾಲುವೆ ಮಾಡಿಕೊಂಡು. ಮತ್ತು ನಮ್ಮಲ್ಲಿರುವಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ನಮ್ಮಲ್ಲಿ ಲಭ್ಯ ಇರ್ತಾವೆ. ಮೈಕ್ರೋನ್ಯೂಟ್ರಿಯೆಂಟ್ಸನ್ನು ಕೂಡ ನೀವು ಒಂದು ಸ್ಪ್ರೇ ತೊಗೋಬೇಕು. ಅದಲ್ಲದೆ 13-0-45 ಆಗಿರ್ಬೋದು ಅಥವಾ 19 ಹಾಲ್ ಅಂತ ಆಗಿರ್ಬೋದು, ಅಂಥ ನ್ಯೂಟ್ರಿಯೆಂಟ್ಸನ್ನು ಕೂಡ ನೀವು ಸಿಂಪಡಣೆ ಮಾಡಿದಲ್ಲಿ ನಿಮ್ಮ ಬೆಳೆಗಳನ್ನು ಸಂರಕ್ಷಣೆ ಮಾಡ್ಕೋಬೋದು. ಇದಲ್ಲದೆ ಕೀಟಗಳ ಹಾವಳಿ ಕೂಡ ಈಗ ಮಳೆ ಮತ್ತು ಇದರಿಂದ ಜಾಸ್ತಿ ಆಗಿರೋದ್ರಿಂದ ನಮ್ಮಲ್ಲಿ ಕೂಡ ಈಗ ಕೊರಾಜಿನ್, ಎಲ್ಲ ರೈತರು ನೀವೆಲ್ಲ ಬೇಡಿಕೆ ಇಟ್ಟಿದ್ರಿ, ಕ್ಲೋರಾಂಟ್ರಿಪೋಲ್ ಅಂದರೆ ಕೊರಾಜಿನ್ನೇ ಬೇಕು ಅಂತೇಳಿ. ಅದೇ ರೀತಿ ನಮ್ಮ ಕೃಷಿ ನಿರ್ದೇಶಕರು ಅವ್ರನ್ನ ಇಂಡೆಂಟ್ ಹಾಕಿ ಬೇಡಿಕೆ ಇಟ್ಟು ಎಲ್ಲ ಕಡೆ ಪೂರೈಕೆ ಮಾಡಿದ್ದಾರೆ. ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಇದು ಕೂಡ ನಿಮಗೆಲ್ಲ ಲಭ್ಯ ಐತಿ. ಎಲ್ಲ ಔಷಧಗಳು ಮತ್ತು ಈಗ ಎಲೆ ಚುಕ್ಕಿ ರೋಗಕ್ಕೆ ಹೆಕ್ಸಾಕೋನಜಾಲ್ ಅಂತ ಐತಿ. ಮತ್ತು ನಿಮ್ಮ ರಸ ಇರೋ ಕೀಟಗಳು ಬಂದರೆ ಅದಕ್ಕೂ ಕೂಡ ಥಯೋಮೆಥಾಕ್ಸಮ್ ಅಂತ ನಮ್ಮಲ್ಲೇ ಲಭ್ಯ ಇರೋದ್ರಿಂದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಏನೇ ಕೀಟಗಳಾಗಲಿ ರೋಗಗಳಾಗಲಿ ಇದ್ರದ್ದು ಸಮಸ್ಯೆಗಳಿದ್ದರೆ ಅದನ್ನು ಕೂಡಲೇ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದು ನಮ್ಮಲ್ಲಿ ದೊರೆಯುವಂಥ ಎಲ್ಲ ಔಷಧಿಗಳನ್ನು ತೊಗೊಂಡು ತಮ್ಮ ಬೆಳೆಯನ್ನು ಸಂರಕ್ಷಣೆ ಮಾಡ್ಕೋಬೇಕಂತ ಈ ಮೂಲಕ ಕೇಳ್ಕೊಳ್ತೀವಿ. ನಿಮ್ಮ ಇಲಾಖೆ ನಮ್ಮ ಕೃಷಿ ಇಲಾಖೆ ಒಂದು